ಆಮೇಲೆ ಮಾತಾಡ್ತೀವಿ. ರಾತ್ರಿ ಒಳ ಮೀಸಲಾತಿ ಕುರಿತಂತೆ ಸಭೆ ನಡೀತು ಸರ್. ಏನಾದ್ರು ಒಂದು ತೀರ್ಮಾನಕ್ಕೆ ಬಂದ್ರೆ ಇವತ್ತು ವಿವಿಧ ಗುಂಪುಗಳದ್ದು ಅಭಿಪ್ರಾಯಗಳು ಬಂದಿದೆ. ಎಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಡೀ ಅವ್ರ ಕ್ಯಾಬಿನೆಟ್ ಮುಂಚೆ ಹೋಗೋದು ಮುಂಚೆ ಅವ್ರ ಗಮನಕ್ಕೆ ತರ್ತೀವಿ. ನಂತರ ಕ್ಯಾಬಿನೆಟ್ ಅಲ್ಲಿ ಏನು ನಿರ್ಧಾರ ಆಗುತ್ತೋ ಅದನ್ನ ನಾವು ಒಪ್ಕೋಬೇಕು. ಒಂದ್ ಕಡೆ ಪ್ರಣಾಳಿಕೆಯಲ್ಲಿ ಕೂಡ ಅನೌನ್ಸ್ ಮಾಡಿದ್ರಿ ಒಳ ಮೀಸಲಾತಿ ಜಾರಿ. ಇಲ್ಲ, ಅನುಷ್ಠಾನ ಮಾಡೋದಕ್ಕೆ ನಾವೇನು ಇಲ್ಲ ಅಂತ ಹೇಳಿಲ್ವಲ್ಲ. ಅನುಷ್ಠಾನ ಖಂಡಿತವಾಗಿ ಮಾಡ್ತೀವಿ. ಅಲ್ಲ, ಈ ಮೀಸಲಾತಿ ಪ್ರಮಾಣದ ಹಂಚಿಕೆಯಲ್ಲಿ ಅಗ್ಗಜಗ್ಗಾಟ ನಡುವೆ ಹೇಗಾಗುತ್ತೆ? ಸಣ್ಣ ಪುಟ್ಟದ್ದು ಅಭಿಪ್ರಾಯಗಳು ಬಂದಿದ್ದು, ಆ ಅಭಿಪ್ರಾಯಗಳೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಡ್ತೀವಿ. ಬಗೆಹರಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೋ ಅದರಂತೆ ಹೋಗ್ಬೇಕು. ಧರ್ಮಸ್ಥಳ ವಿಚಾರದಲ್ಲಿ ಒಂದಿಷ್ಟು ಜನ ಸಚಿವರ ವಿರುದ್ಧ ಸಿಎಂ ವಿರುದ್ಧ ಅವಹೇಳನ ಬಳಸಿದ್ರು. ಅವರ ಬಂಧನಕ್ಕೆ ಏನಾದರೂ ಆದೇಶ ಆಗಿದೆ? ಆ ರೀತಿ ಏನಿಲ್ಲ, ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ. ನಾವು ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ, ಇದು ಬಿಯಾಂಡ್ ಎ ಪಾಯಿಂಟ್. ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅಂದ್ರೆ ಅದರ ವೆರಾಸಿಟೀಸ್ ಅದರಿಂದ ಅದನ್ನ ಸ್ಥಳೀಯರಿಗೆ ಬಿಟ್ಬಿಡ್ತೀವಿ. ಸ್ಥಳೀಯ ಪೊಲೀಸ್ ನಾವೇನ್ ಡೈರೆಕ್ಷನ್ ಕೊಟ್ಟಿಲ್ಲ. ಅದು ಈಗ ಹೇಟ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದ್ದೀವಿ. ಅದನ್ನ ಅದರಲ್ಲಿ ಅನೇಕ ವಿಚಾರಗಳ ಪ್ರಸ್ತಾಪ ಮಾಡಿರ್ತೀವಿ. ಫೇಕ್ ನ್ಯೂಸ್ ಅಲ್ಲಿ ಅನೇಕ ವಿಚಾರಗಳ ಪ್ರಸ್ತಾಪ ಕಾನೂನು ಮಾಡುವಾಗ ಇವೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಾವು. ಈಗ ಹರೀಶ್ ಕುಂದೂರು ಕೂಡ ಸಿಎಂ ವಿರುದ್ಧ ಮಾತನಾಡಿದ್ದಾರೆ. ಅವ್ರದ್ದು 23ರಲ್ಲೇ ಮಾತಾಡಿರುವಂತದ್ದು. ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದ್ರು ವೆಕೇಟ್ ಆದ್ರೆ ಮುಂದೆ ಕ್ರಮ ತಗೊಳ್ತಾರೆ. ನಿರ್ದಿಷ್ಟವಾಗಿ ಹಿಂಗೆ ಹೇಳಕ್ ಬರಲ್ಲ, ಆದಷ್ಟು ಬೇಗ ಅಂತ ಹೇಳ್ಬೋದು. ಬಿಜೆಪಿಯವರು ಇದನ್ನೇ ಒಂದ್ ರೀತಿ ವೆಪನ್ ಬಳಸ್ತಾ ಇದ್ದಾರೆ ಸೆಷನ್ ಒಳಗಡೆ. ಹೆಂಗೆ ಫೇಸ್ ಮಾಡ್ತಾರೆ ಯಾವುದನ್ನ? ಧರ್ಮಸ್ಥಳ ನಿನ್ನೆ ಉತ್ತರ ಕೊಟ್ಟಿದ್ದೇನೆ. ಅದಕ್ಕೂ ಮೀರಿ ಅವರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಅದಕ್ಕೂ ಕೂಡ ಸಮಾನವಾಗಿ ಉತ್ತರ ಕೊಡ್ತಿದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.